ನಿನ್ನ ಎಲ್ಲೆಲ್ಲಿ ಅಂತ ಹುಡ್ಕೋದು, ನಿನ್ನ ಹುಡುಕದೇ ಇರೋ ಜಾಗನೇ ಇಲ್ಲ ನೋಡು. ನಾನು ಕೂಡ ನಿನ್ನೆ ಹುಡ್ತಿದ್ದಿ ಕಣೋ. ಏನೇ ಇರ್ಲಿ, ಕೊನೆ ಪಕ್ಷ ಮೀಟ್ ಆದ್ವಲ್ವಾ, ಅಷ್ಟೇ ಸಾಕು ಬಿಡೋ. ಹೌದು, ನಾವಿಬ್ರು ಒಂದೇ ಕಾಲೇಜಿನಲ್ಲಿದ್ದು ವಿದ್ಯಾಭ್ಯಾಸ ಮುಗಿಸಿ ಪಾಸ್ ಆದೆವು. ನಮ್ಮಿಬ್ರಿಗೂ ಎಲ್ಲಾದ್ರೂ ಒಂದ್ ಕಡೆ ಒಳ್ಳೆ ಕೆಲಸ ದೊರಕಿದ್ರೆ ನಾವು ಕಲಿತಂತ ವಿದ್ಯೆಗೂ ತಕ್ಕ ಪ್ರತಿಫಲ ಸಿಕ್ಕಂತಾಗೋದು. ಹೌದು ಮಿತ್ರ, ಕಷ್ಟಪಟ್ಟು ಕಲಿತಿರುವ ನಮಗೆ ಖಂಡಿತ ಕೆಲಸ ಸಿಗುತ್ತೆ ಕಣೋ. ಆದ್ರೆ ನಾವು ಪ್ರಯತ್ನ ಪಡ್ಬೇಕು ಅಷ್ಟೇ. ಪ್ರಯತ್ನ ಪಟ್ರೆ ಪ್ರತಿಫಲ ದೊರೆಯುದ್ರಲ್ಲಿ ಸಂದೇಹವಿಲ್ಲ ಕಣೋ. ನಾನಂತೂ ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಹುಡ್ಕೊಂಡು ದೇಶ ಸೇವೆ ಮಾಡ್ಬೇಕೆಂಬುದೇ ನನ್ನ ಬಾಲ್ಯದ ದೊಡ್ಡ ಕನಸು ಕಣೋ. ನಂದು ಅದೇ ಗುರಿ ಕಣೋ. ರಿಯಲಿ ಕಣೋ. ನಮ್ಮಮ್ಮ ಕೂಡ ಆಗಾಗ ಹೇಳ್ತಾ ಇದ್ರು, ನೀನೊಬ್ಬ ದೇಶದ ಸೈನಿಕನಾಗ್ಬೇಕು ಅಂತ. ಒಟ್ನಲ್ಲಿ ನಮ್ಮಿಬ್ಬರ ಗುರಿ ಒಂದೇ. ಸೈನಿಕರ ಕಾಲ್ ಫಾರ್ಮ್ ತೆಗೆದಿದ್ದ ಹಾಗೆ ನಾವಿಬ್ರು ಅರ್ಜಿ ಹಾಕೋಣ. ಅದಕ್ಕಿಂತ ಪೂರ್ವ ಮಿತ್ರ, ನಾನು ನಿನ್ನ ಮನೆಗೆ ಬರ್ಬೇಕಂತ ನಿರ್ಧಾರ ಮಾಡಿರುವೆ. ಏನು, ನೀನು ನಮ್ಮನೆಗ? ಅಭಿನಂದನ್. ನಮ್ಮಂತ ಬಡವ್ರ ಮನೆಗೆ ನೀನ್ ಬರ್ತೀನೋ? ಸುಮ್ನಿರು, ಏನೆಲ್ಲ ಹೇಳಿಕ್ ಹೋಗ್ಬೇಡ. ಮಿತ್ರ ಯಾಕೋ? ಬಡವರು ಶ್ರೀಮಂತರು ಅಂತ ನಮ್ಮಿಬ್ಬರ ಸ್ನೇಹದ ಮಧ್ಯ ಮುಳ್ಳಿನ ಬೇಲಿ ಕಟ್ಟದಿರು. ನನಗೆ ಎಲ್ರು ಒಂದೇ ಕಣೋ. ನೋಡು, ಬಡವರ ರಕ್ತ ಬೇರೆ, ಶ್ರೀಮಂತರ ರಕ್ತ ಬೇರೆ ಅಂತ ಏನಾದ್ರೂ ಬೇರೆ ಬೇರೆ ಏನೋ ಕಾಲೇಜಿನ ಸ್ನೇಹ ನಿನ್ನ ಮನೆಯ ದಾರಿ ಹಿಡಿಬೇಕಂತ ಅನಿಸ್ತು. ನೀನ್ ನೋಡಿದ್ರೆ ಬಡವರು ಶ್ರೀಮಂತರು ಹಾಗೆ ಹೀಗೆ ಅಂತ. ಹಾಗಾದ್ರೆ ಸಂಕೋಚಕ್ಕೆ ಈಗಲೇ ಹೊರಡೋಣ ಅಂದ್ರೆ? ಮಿತ್ರ ನೋಡು, ಇನ್ನೊಂದ್ಸಲಿ ಖಂಡಿತ ಬರ್ತೀನಿ. ಯಾಕಂದ್ರೆ ತುಂಬಾ ದಿವಸದ ಮೇಲೆ ಮೀಟ್ ಆಗಿದೀವಲ್ವಾ, ಹೋಗಿ ಅಮ್ಮನ ಹತ್ರ ಆಶೀರ್ವಾದ ಪಡಿಬೇಕು. ಅದ್ರಲ್ಲೂ ಅಮ್ಮನಿಗೆ ಬೇರೆ ಹುಷಾರಿಲ್ಲ. ಓಕೆನಾ? ಇನ್ನೊಮ್ಮೆ ಖಂಡಿತವಾಗಿ ನಾನು ಬಂದೇ ಬರ್ತೀನಿ. ಓಕೆನಾ? ಬಾಯ್ ಮಿತ್ರ.